ಈಗ ನಾನು ತುಂಬ ಸುಲಭವಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಸೈಜ್ ಪೀಸ್ ಮಾಡ್ಕೊಳ್ಳೋಣ. $150 ಗ್ರಾಮಷ್ಟು ಎಣ್ಣೆ, ಚಕ್ಕೆ 2 ಪೀಸು, 5 ಲವಂಗ, 2 ಏಲಕ್ಕಾಯಿ, ಸ್ವಲ್ಪ ಸೋಂಪು, 1/4 kg ಆಗುವಷ್ಟು ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೇಕು. 4 ಹಸಿಮೆಣಸಿನ್ಕಾಯಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೋಬೇಕು. ಈಗ 1/4 ಕಿಲೋ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಇದರಲ್ಲೇ ಪುದೀನ ಸೇರಿಸ್ಕೋಬೇಕು. ನೋಡಿ, ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಈಗ ಇದಕ್ಕೆ ಚಿಕನ್ನು ಸೇರಿಸ್ಕೋಬೇಕು. ನೋಡಿ, ಪೀಸು ಇಷ್ಟಿಷ್ಟು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. 1 kg ಚಿಕನ್ಗೆ 3/4 kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಜೀರಿಗೆ ಸಾಂಬಾರು ಆದ್ರೂ ಸರಿ, ಇಲ್ಲ ಬುಲ್ಲೆಟ್ ರೈಸ್ ಆದ್ರೂ ಸರಿ, ಯಾವುದಾದ್ರೂ ಸೇರಿಸ್ಕೋಬೋದು. 1/2 ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಉಪ್ಪು ಚಿಕನ್ನು ಬೇಯೋದಕ್ಕೆ, ಈಗ 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲ, ಈಗ ಚಿಕನ್ನು ಬೇಯ್ತಾ ಇರಲಿ. ಸೈಡಲ್ಲಿ ಬಿಸಿ ನೀರು ಕಾಯಿಸ್ಕೊಳ್ಳೋಣ. ಅಕ್ಕಿಗೆ ನೀರು ಒಂದು 2 ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ 6 ಕಪ್ ತಗೊಂಡಿದ್ದೀನಿ. ಒಂದಕ್ಕೆ 2 12 ಕಪ್ಪು. ಇದರಲ್ಲಿ 2 ಕಪ್ಪಷ್ಟು ನೀರು ಚಿಕನ್ ಬೇಯೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆರು ಕಪ್ಪು ಅಷ್ಟು ಹಾಲಿದೆ, ತೆಂಗಿನಕಾಯಿ ಹಾಲು, ಅದು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಎಲ್ಲ ಬೆಂದ ಮೇಲೆ ಟೇಸ್ಟ್ ನೋಡಿ ಸೇರಿಸ್ಕೋಬೇಕು. ಈಗ ಲಿಡ್ ಹಾಕಿ ಮುಚ್ಚಿಬಿಡೋಣ. ಈಗ ಕುಕ್ಕರು 2 ವಿಸಿಲ್ ಬರಲಿ, ಬಿಸಿನೀರು ಕಾಯಿಸ್ಕೊತಾ ಇರೋಣ. ಕುಕ್ಕರು 2 ವಿಸಿಲ್ ಬಂದಿದೆ. ಈ ಬಿಸಿನೀರಿಗೆ ಅಕ್ಕಿ ಸೇರಿಸ್ಕೊಂಡು ಬೇಯಿಸ್ಕೋಬೇಕು. 2 ಕಪ್ಪಷ್ಟು ನೀರು, 4 ಕಪ್ಪಷ್ಟು ಹಾಲು ಹಾಕಿದ್ದೀನಿ, ತೆಂಗಿನಕಾಯಿ ಹಾಲು, ಚಿಕನ್ ಬೇಯೋದಕ್ಕೆ. ಈಗ ಅಕ್ಕಿನ 3/4 ಭಾಗ ಅಷ್ಟು ಬೇಯಿಸ್ಕೊಂಡು ಅದಕ್ಕೆ ಸೇರಿಸ್ಕೊಂಬಿಡೋಣ ಚಿಕನ್ಗೆ. ಆವಾಗಲೇ ಚಿಕನ್ ಬೇಯೋದಕ್ಕೆ ಅಷ್ಟೇ ಉಪ್ಪು ಹಾಕಿದ್ದೀನಿ. ಈಗ ಅಕ್ಕಿ ಬೇಯೋದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಅರ್ಧ ಭಾಗದಷ್ಟು ಬೆಂದಿದೆ. ಈಗ ಬಗ್ಸ್ಕೋಬೇಕು. ಈಗ 2 ವಿಸಿಲ್ ಆಗಿದೆ. ನಾನು 4 ಮೆಣಸಿನ್ಕಾಯಿ ಬಿಟ್ಟರೆ
ಖಾರಕ್ಕೆ ಏನೂ ಹಾಕಿರಲಿಲ್ಲ. ನಿಮಗೆ ಖಾರ ಬೇಕಾದರೆ ಇವಾಗ ಚಿಲ್ಲಿ ಪೌಡ್ರ್ ಬೇಕಾದರೆ ಸೇರಿಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ ಯಾರೂ. ಈಗ ಟೇಸ್ಟ್ ನೋಡೋಣ. ಉಪ್ಪು ಸ್ವಲ್ಪ ಹಾಕಬೇಕು, ಸ್ವಲ್ಪ ಉಪ್ಪು. ಖಾರ ನಾನು ಚೂರೇ ಚೂರು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ಬಗ್ಸಿರೋದು ಅನ್ನನ ಸೇರಿಸ್ಕೊಂಬಿಡೋಣ. ಇದಕ್ಕೆ ಒಂದು ನಿಂಬೆಹಣ್ಣು ರಸ ಸೇರಿಸ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿ. ಆಮೇಲೆ ಪ್ಲೇಟ್ ಹಾಕ್ಬಿಡೋಣ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ನೋಡಿ, ಈಗ ಒಂದು 10 ನಿಮಿಷ ದಮ್ ಹಾಕ್ಬಿಡೋಣ. ಪ್ಲೇಟ್ ಒಂದು ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಡಬೇಕು. ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯೋಕ್ಕೆ ಬಿಡೋಣ. ನೋಡಿ, ಈ ಥರ ಹೊಗೆ ಬರ್ತಾಯಿದೆ. ಈಗ ಆಫ್ ಮಾಡಿಬಿಡೋಣ ಗ್ಯಾಸು. ಬಿರಿಯಾನಿ ರೆಡಿಯಾಗಿದೆ. ಈಗ ಟೇಸ್ಟ್ ನೋಡೋಣ. ಈಗ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಟೇಸ್ಟಾಗಿದೆ. ನೀವು ಈ ಥರ ಮಾಡಿ ತಿನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.